ನಮಸ್ಕಾರ. ನಾನು ಜ್ಯೋತಿ ಪುರಾಣಿಕ್. ನಾನು ನಿಮಗೆ ಇವತ್ತು ಹನುಮಾನ ದೇವರು ಮತ್ತು ಶನಿ ದೇವರ ಬಗ್ಗೆ ಹೇಳುತ್ತೇನೆ. ಶನಿ ದೋಷ ನಿವಾರಣೆಗೆ ಹನುಮನ ಪೂಜೆ ಏಕೆ ಮಾಡಬೇಕು ಎಂದು ನೋಡೋಣ. ಅದಕ್ಕಿಂತ ಮುಂಚೆ ಹನುಮನ ದೇವರು ಮತ್ತು ಶನಿ ದೇವರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ನೋಡೋಣ. ಹನುಮಂತ ದೇವನು ವಾಯುದೇವರ ಪುತ್ರ. ಅವರಿಗೆ ಬಜರಂಗಬಲಿ, ಆಂಜನೇಯ, ಮಾರುತಿ ಎಂಬ ಹೆಸರುಗಳಿವೆ. ಅವರು ರಾಮಭಕ್ತರು, ಶ್ರೇಷ್ಠರು, ಶಕ್ತಿ ಭಕ್ತಿ ಜ್ಞಾನಗಳ ಸಂಕೇತ, ಅಪಾರ ಬಲಶಾಲಿ. ಹನುಮಂತನು ಬಾಲ್ಯದಲ್ಲಿ ಸೂರ್ಯನನ್ನು ಫಲವೆಂದುಕೊಂಡು ಹಿಡಿಯಲು ಹೋದರು. ರಾಮಾಯಣ ಕಾಲದಲ್ಲಿ ಸಮುದ್ರವನ್ನು ದಾಟಿ ಸೀತೆಯ ಸಂದೇಶವನ್ನು ರಾಮನಿಂದ ಲಂಕೆಗೆ ಹೋಗಿ ಕೊಟ್ಟವರು. ಲಂಕವನ್ನು ದಹನ ಮಾಡಿದರು. ಹಾಗೆ ಸಂಜೀವಿನಿ ಪರ್ವತವನ್ನು ತಂದು ರಾಮನ ಸೇನೆಗೆ ಜೀವ ನೀಡಿದ ಮಹಾಬಲಿ. ಮಂಗಳವಾರ, ಶನಿವಾರ ಹನುಮಾನ ದೇವರಿಗೆ ಪೂಜೆ ಮಾಡುವುದು ವಿಶೇಷ. ಹಾಗೆ ಕೆಲವು ಕಡೆ ಸಿಂಧೂರ, ಎಣ್ಣೆ ಹಚ್ಚುವುದು. ಬಲ, ಧೈರ್ಯ, ಕಷ್ಟ ಪರಿಹಾರಕ್ಕಾಗಿ ಹನುಮಂತನ ಸ್ಮರಣೆ ಅತ್ಯುತ್ತಮ. ಈಗ ಶನಿದೇವರ ಬಗ್ಗೆ ನೋಡೋಣ. ಶನಿದೇವರು ಸೂರ್ಯನ ಮಗ, ಛಾಯಾದೇವಿಯ ಪುತ್ರ. ಜನರು ಸಾಮಾನ್ಯವಾಗಿ ಶನಿಯನ್ನು ಕಠಿಣ ದಂಡಾಧಿಕಾರಿ ಎಂದು ಭಯದಿಂದ ನೆನೆಸುತ್ತಾರೆ. ಆದರೆ ಶನಿದೇವರು ನಿಜರೂಪ ಧರ್ಮದೇವತೆ, ಪಾಪ ಕಾರ್ಯ ಮಾಡಿದವರಿಗೆ ಶಿಕ್ಷೆ ನೀಡುವವರು. ಶನಿದೇವರ ಪ್ರಭಾವ. ಶನಿಗ್ರಹದ ಪ್ರಭಾವದಿಂದಲೇ ಸಾಡೆಸತಿ, ಅಷ್ಟಮ ಶನಿ ಮೊದಲಾದ ದಶೆಗಳು ಬರುತ್ತವೆ. ಇವರು ಕರ್ಮಫಲದ ದೇವರು. ಯಾರು ಏನು ಮಾಡಿರುತ್ತಾರೋ ಅದಕ್ಕೆ ತಕ್ಕ ಫಲವನ್ನು ಕೊಡುತ್ತಾರೆ. ಶನಿದೇವರು ಯಾರನ್ನಾದರೂ ಕೋಪದಿಂದ ನೋಡಿದರೆ ಅವರಿಗೆ ಸಂಕಷ್ಟ ಉಂಟಾಗುತ್ತದೆ. ಆದರೆ ಶನಿದೇವರನ್ನು ಭಕ್ತಿ, ಶ್ರಮ, ಸತ್ಯ, ಶ್ರದ್ಧೆ, ಧೈರ್ಯದಿಂದ ತೃಪ್ತಿಗೊಳಿಸಿದರೆ ಅವರು ದೊಡ್ಡ ಅನುಗ್ರಹವನ್ನು ಕೊಡುತ್ತಾರೆ. ಶನಿದೇವರ ಪೂಜೆ. ಶನಿವಾರದಿಂದ ಎಳ್ಳಿನಿಂದ ದೀಪ ಹಚ್ಚುವುದು, ಎಳ್ಳಿನ ತೈಲಾಭಿಷೇಕ ಮಾಡುವುದು, ಕಪ್ಪು ಎಳ್ಳು, ಕಬ್ಬಿಣ, ಉದ್ದಿನ ಬೇಳೆ, ವಸ್ತ್ರದಾನ ಮಾಡುವುದು. ಶನಿದೇವರ ಕೃಪೆಗೆ ಹನುಮಾನ ಪೂಜೆ ವಿಶೇಷ ಪರಿಹಾರ. ಶನಿದೇವರ ಮತ್ತು ಹನುಮಂತನ ಒಂದು ಪೌರಾಣಿಕ ಕಥೆ ಕೇಳೋಣ. ಇದು ರಾಮಾಯಣ ಕಾಲದಲ್ಲಿ ರಾವಣನು ಬಯಸಿದ್ದ ತನ್ನ ಮಗ ಮೇಘನಾಥನು ಅಮರವಾಗಿ ಅಜೇಯನಾಗಿ ಜನಿಸಬೇಕು ಎಂಬುದು ಅವನ ಬಯಕೆಯಾಗಿತ್ತು. ಅದಕ್ಕಾಗಿ ಅವನು ಎಲ್ಲ ನವಗ್ರಹಗಳನ್ನು ಬಲವಂತವಾಗಿ ಹಿಡಿದು ಅವುಗಳನ್ನು ಮೇಘನಾಥನ ಜನನದ ಸಮಯದಲ್ಲಿ ಶುಭ ಸ್ಥಾನದಲ್ಲಿ ನಿಲ್ಲಿಸಿ ಬಿಟ್ಟಿದ್ದನು. ಒಂದು ಗ್ರಹವಾದರೂ ಕುಜಸ್ಥಾನದಲ್ಲಿ ಬಂದರೆ ತನ್ನ ಮಗನಿಗೆ ಕಷ್ಟವಾಗುತ್ತದೆ ಎಂಬ ಭಯ ಅವನಿಗೆ ಇತ್ತು. ಶನಿದೇವರ ಸ್ವಭಾವ ರಾವಣನಿಗೆ ಗೊತ್ತಾಗಿತ್ತು. ಶನಿದೇವರನ್ನು ಸ್ವತಂತ್ರವಾಗಿ ಬಿಟ್ಟರೆ ತನ್ನ ಮಗನ ಕುಂಡಲಿಯನ್ನು ಕೆಡಿಸಿಬಿಡುತ್ತಾರೆ. ಆದುದರಿಂದ ಅವನಿಗೆ ಕಷ್ಟ ಉಂಟಾಗುತ್ತದೆ ಎಂದು ಆ ಕಾರಣದಿಂದಲೇ ರಾವಣನು ಶನಿದೇವರನ್ನು ಕಬ್ಬಿಣದ ಪೆಟ್ಟಿಗೆಯಲ್ಲಿ ಹಾಕಿ ಆಕಾಶದಲ್ಲಿ ಚಲಿಸಲು ಬಿಡಲಿಲ್ಲ. ಅವರನ್ನು ಒಂದು ಕಡೆ ಕೂಡಿ ಹಾಕಿದ್ದ. ಹೀಗಾಗಿ ಶನಿದೇವರು ಸ್ವತಂತ್ರವಾಗಿ ತನ್ನ ದೋಷವನ್ನು ತೋರಿಸಲು ಸಾಧ್ಯವಾಗಲಿಲ್ಲ. ಆದರೂ ವಿಧಿಯ ಆಟದಿಂದ ಮೇಘನಾಥನು ಶಕ್ತಿಶಾಲಿಯಾದರೂ ಕೊನೆಗೆ ಶ್ರೀರಾಮ ಲಕ್ಷ್ಮಣರ ಕೈಯಲ್ಲಿ ಸಿಕ್ಕಿಬಿದ್ದ. ಹನುಮಂತನು ಲಂಕೆಗೆ ಬೆಂಕಿ ಹಚ್ಚಿದಾಗ ಶನಿದೇವರು ಮುಕ್ತರಾದರು. ಅದೇ ಸಮಯದಲ್ಲಿ ಶನಿದೇವರು ಹನುಮಂತನಿಗೆ ವರ ಕೊಟ್ಟರು. ನಿನ್ನ ಭಕ್ತರಿಗೆ ನಾನು ಶಾಂತಿಯಾಗಿರುತ್ತೇನೆ ಎಂದು ಹೇಳುತ್ತಾರೆ. ಶನಿದೇವರು ಹನುಮನ ದೇವರಿಗೆ ಹೀಗೆ ಹೇಳುತ್ತಾರೆ: ಹೇ ಬಜರಂಗಬಲಿ, ನೀನು ನನಗೆ ಮುಕ್ತಿ ನೀಡಿದೆಯಾ. ನಿನ್ನ ಭಕ್ತರಿಗೆ ನಾನು ಎಂದಿಗೂ ಹೆಚ್ಚು ಕಷ್ಟ ಕೊಡುವುದಿಲ್ಲ.
ಯಾರು ಶ್ರದ್ಧೆಯಿಂದ ನಿನ್ನ ಆರಾಧನೆ ಮಾಡುತ್ತಾರೋ ಅವರಿಗೆ ನಾನು ದಯೆಯಿಂದ ವರವನ್ನು ನೀಡುತ್ತೇನೆ ಎಂದು ಹೇಳುತ್ತಾರೆ. ಆದುದರಿಂದ ಹನುಮಾನ ಪೂಜೆಯಿಂದ ಶನಿ ದೋಷ ಶಮನವಾಗುತ್ತದೆ. ಮಂಗಳವಾರ, ಶನಿವಾರ ಹನುಮಂತನ ಭಜನೆ ಮಾಡಿದರೆ ಶನಿಯ ಕೋಪ ಕಡಿಮೆಯಾಗುತ್ತದೆ. ಹನುಮಂತನು ಶನಿದೇವರ ಮೇಲೆ ಪ್ರಭಾವಶಾಲಿ ರಕ್ಷಕ. ಈ ಇಬ್ಬರನ್ನು ಒಟ್ಟಿಗೆ ಪೂಜಿಸಿದರೆ ಕಷ್ಟಗಳು ದೂರವಾಗುತ್ತವೆ. ಧೈರ್ಯ, ಬಲ, ಭಕ್ತಿ, ಸಮಾಧಾನ ದೊರೆಯುತ್ತದೆ. ಇದು ಹನುಮಂತ ದೇವರ ಮತ್ತು ಶನಿದೇವರ ಭಕ್ತಿ. ನಿಮಗೆ ಇಷ್ಟವಾದಲ್ಲಿ ನನ್ನ ವಿಡಿಯೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.